ದಯವಿಟ್ಟು ಮೊದಲು ಯಾವತ್ತು ಈ ಪ್ರತಿ ಮಾತ್ರ ಚೈನ್ ಸಿಸ್ಟಮ್ ಇರಬೇಕು. ನಾವು ಶಿಕ್ಷಣ ಸಂಸ್ಥೆಯವರು ನೀಟಾಗಿ ಇರಬೇಕು. ಯಾಕಪ್ಪ ಅಂದ್ರೆ ಅಂಗನವಾಡಿ ಶಿಕ್ಷಕರು ಎಷ್ಟು ನೀಟಿರ್ತಾರೆ ಅವ್ರಿಗಿಂತ ನಾವು ನಡೆಸ್ತೀವಿ. ಪ್ರತಿ ಲೈನ್ ಹಿಡಿದು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಓಕೆ, ಸೊ ಮೈ ಡಿಯರ್ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಏನು ಉದ್ದೇಶಗಳು ಇಟ್ಕೊಂಡು ಅನ್ಕೊಂಡಿದ್ದೀರಾ ಸರ್? ನಮ್ಮ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರು ಇದುವರೆಗೂ ಏನು ನೋವುಗಳನ್ನು ಅನುಭವಿಸಿದ್ರು, ಸೊ ಆ ನೋವುಗಳಿಗೆ ಪರಿಹಾರವಾಗಿ ಒಂದು 15 ಅಂಶಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ, ಬೇಡಿಕೆಗಳನ್ನು. ಕಳೆದ 3 ತಿಂಗಳಿಂದ ಇಡೀ ಸರ್ಕಾರ ಮತ್ತು ನಮ್ಮ ಶಿಕ್ಷಣ ಮಂತ್ರಿಗಳು ದಿವ್ಯ ನಿರ್ಲಕ್ಷ್ಯವನ್ನು, ಮೌನವನ್ನು ಇದು ತೋರಿಸ್ತಾ ಇದ್ದಾರೆ ಈ ವಿಚಾರವಾಗಿ. ಸೊ ಕಳೆದ 20ನೇ ತಾರೀಕು, ಕಳೆದ ತಿಂಗಳು 20ನೇ ತಾರೀಕು ನಾವೊಂದು ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಅವತ್ತು ಕೂಡ ಶಿಕ್ಷಣ ಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ವಿ. ಅವರು ನೆಪಕ್ಕೆ ಮಾತ್ರ ನಮ್ಮನ್ನು ಕರೆಸಿಬಿಟ್ಟು ಬುಧವಾರ ದಿವಸ ನಿಮ್ಮ ಮೀಟಿಂಗಲ್ಲಿ ನಿಮಗೆ ಎಲ್ಲ 13 ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದಂತಹ ನಮ್ಮ ಮಂತ್ರಿಗಳು, ಸೊ ಅದರ ನಂತರ ಅದನ್ನು ಮರ್ತೇ ಹೋಗ್ಬಿಟ್ರು. ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ, ನೀವು ಶಾಲೆನ ನಡೆಸಿಬಿಡಿ ಅಂತ ಹೇಳಿದರು. ಸೊ ಆಗ ನಮಗೆ ಬೇಡಿಕೆಗಳು ಈಡೇರದೆ ಶಾಲೆಗಳನ್ನು ಮಾಡೋದು ಇದೊಂದು ರೀತಿ ಗೊಂದಲದ ಹೇಳಿಕೆ ಆಯಿತು ಅಂದ್ಬಿಟ್ಟು ಮತ್ತೆ ಶಿಕ್ಷಣ ಮಂತ್ರಿಗಳು ಮನವಿ ಮಾಡಿದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ, ಧರಣಿ ಸತ್ಯಾಗ್ರಹದ ಜೊತೆಗೆ. ಸೊ ಇದು ಸಾಂಕೇತಿಕವಾಗಿ ಮಾತ್ರ ಇರುತ್ತೆ. ಇವತ್ತು 3 ಗಂಟೆಗೆ ಅವರು ಕರೆದಿದ್ದಾರೆ ಸಭೆಯಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಅವ್ರು ಬಂದು ಈಗ ನಮ್ಮ ಮನವಿನ ಸ್ವೀಕರಿಸಿ ಅಲ್ಲಿಗೆ ಏನು ನಮ್ಮನ್ನು ಕರೆಸಿ ಮಾತಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಥವಾ ಬೇಡಿಕೆ ಈಡೇರಿಸುವಂತಹ ಪ್ರಯತ್ನಗಳನ್ನು ಮುಂದೆ ಮಾಡಿದರೆ ಈ ಪ್ರತಿಭಟನೆ ಬಹುಶಃ ಅಂತ್ಯ ಆಗುತ್ತೆ. ಒಂದು ವೇಳೆ ಹಂಗೇನು ಮಾಡದಾಗಿದ್ದರೆ ಬೇರೆ ಬೇರೆ ಸ್ವರೂಪದಲ್ಲಿ ಅದು ಪ್ರತಿಭಟನೆ ಮುಂದುವರಿಯುತ್ತೆ, ರಾಜ್ಯಾದ್ಯಂತ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡ್ತೀವಿ ಸರ್? ಏನು ನಮಗೆ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಒಂದು ನೋವುಗಳಿಗೆ ಸ್ಪಂದಿಸಬೇಕು. ಮೊದಲು ಪ್ಯಾಕೇಜ್ ಅನೌನ್ಸ್ ಮಾಡಬೇಕು. ಮತ್ತು ಶಿಕ್ಷಣ ಸಂಸ್ಥೆಗಳು 10,000ಕ್ಕಿಂತ ಹೆಚ್ಚು ಮುಚ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅವಕ್ಕೆ ರಿನ್ಯೂವಲ್ಲು, ಅಪ್ಗ್ರೇಡೇಷನ್ ಅನ್ನು ತಕ್ಷಣವೇ ಜಾರಿಗೊಳಿಸಬೇಕು. ನವೆಂಬರ್ 10 ಆದೇಶವನ್ನು ಹಿಂಪಡಿಬೇಕು. ಥ್ಯಾಂಕ್ ಯು.